ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ನಿಮ್ಮ ಆಯ್ಕೆ ಯಾವುದು, ರಿಫೈನ್ಡ್ ಎಣ್ಣೆನಾ ಅಥವಾ ಗಾಣದ ಎಣ್ಣೆನಾ ಅಂತ. ಕೆಲವು ಸ್ನೇಹಿತರು ಪರ್ಸನಲ್ ಆಗಿ ಮೆಸೇಜ್ ಹಾಕಿದ್ರು, ಅನ್ಡೌಟೆಡ್ಲಿ ನಮಗೆ ಬೇಕಾಗಿರೋ ಎಣ್ಣೆ ಈ ಎಣ್ಣೆ ಅಂತ ಹೇಳಿ. ತಪ್ಪೇನಿಲ್ಲ. ಇದ್ರ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಚಾರ ಮಾತ್ರ ನಾನು ಅನ್ಕೊಂಡೆ. ತುಂಬಾ ಜನ ಅನ್ಕೋತೀವಿ ಗಾಣದ ಎಣ್ಣೆ ತುಂಬಾ ದುಬಾರಿ, ಅದನ್ನ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿ. ಸ್ನೇಹಿತರೆ, ಒಂದೊತ್ತು ನಾವು ಅಲ್ಲಿ ಕುಡಿಯೋ ಕೂತ್ಕೊಂಡಾಗ ಒಂದು 300-400 ರೂಪಾಯಿ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅದು ಕೆಲವು ಸಮಯ ನಾವು ತಗೊಳ್ಳೋ ಬ್ರ್ಯಾಂಡ್ ಮೇಲೆ ಡಿಪೆಂಡು, ನಾವು ಎಷ್ಟು ಕುಡಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಆದರೆ ಗಾಣದ ಎಣ್ಣೆ ಸರಾಸರಿ ಒಂದು 300-350 ರೂಪಾಯಿ ಒಳಗಡೆ ಒಂದು ಲೀಟರ್ನ ನಾವು ಖರೀದಿಸ್ಬೋದು. ಇದು ಒಂದು ಸಣ್ಣ ಕುಟುಂಬಕ್ಕೆ ಒಂದು 5-10 ದಿವಸ ಬರುತ್ತೆ. ಒಂದೊತ್ತಿಗೆ ನಾನು ಖರ್ಚು ಮಾಡೋ ಅದೇ ದುಡ್ಡನ್ನು 1 ಲೀಟರ್ ಎಣ್ಣೆ ಖರೀದಿಸ್ಬೋದು. ಅದು ನನ್ನ ಮನೆಯ ಆರೋಗ್ಯನ ಕಾಪಾಡುತ್ತೆ, ಇದು ನನ್ನ ಆರೋಗ್ಯನ ಹಾಳು ಮಾಡುತ್ತೆ. ಬಟ್ ಆದರೆ ಈ ಎಣ್ಣೆನ ನಾನು ಕುಡಿಯುವಾಗ ನನಗೆ ಹೊತ್ತಿಗೂ ದುಬಾರಿ ಅನಿಸಿಲ್ಲ. ಆದರೆ ಈ ಎಣ್ಣೆನ ಖರೀದಿಸುವಾಗ ನನಗೆ ದುಬಾರಿ ಅಂತ ಅನಿಸುತ್ತೆ. ಯೋಚನೆ ಮಾಡಿ.